ಅಭಿಮಾನಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು ಒಂದು ಶುಭಾಶಯ ಕೋರ್ತಿದ್ದಾರೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನೇನು ನಾವು ದೊಡ್ಡದಾಗಿ ಇವತ್ತು ಹುಟ್ಟಿದಬ್ಬ ಏನು ಆಚರಣೆ ಮಾಡ್ಕೊಳ್ಳೋಕೆ ನಮ್ಗೆ ಆಸಕ್ತಿ ಇಲ್ಲ. ಈಗೇನಂದರೆ ಈ ಸಾಮಾಜಿಕ ಜಾಲತಾಣ ಬಂದ ಮೇಲಿಂದ ಹುಟ್ಟಿದಬ್ಬ ಅಂತ ಜನಕ್ಕೆ ಗೊತ್ತಾಯ್ತಾ ಇದೆ. ಏನೋ ನಮ್ಮ ಹುಟ್ಟಿದಬ್ಬದ ದಿವಸ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಮೇಲೆ ಪ್ರಾರ್ಥನೆ ಮಾಡಿಕೊಂಡು, ಅದೇ ರೀತಿ ಈಗ ರಾಜಕೀಯ ಬೆಳವಣಿಗೆಯಲ್ಲಿ ನಮಗೆಲ್ಲ ಒಂದು ಸಿದ್ದರಾಮಯ್ಯ ಅವರು CM ಪೋಸ್ಟಿಂದ ಇಳಿದಿರೋದು ಅಂದರೆ ಬೇಜಾರು ಸಂಗತಿ. ಆದರೆ ಅದೇ ಥರ ಆ ಸ್ಥಾನಕ್ಕೆ ನಮ್ಮ ನಾಯಕರಾದಂಥ DK ಶಿವಕುಮಾರು ಸ್ಥಾನಕ್ಕೆ ಬರ್ತಾವ್ರೆ. ದೇವರು ಎಲ್ಲ ಜನತೆಗೆ, ಕರ್ನಾಟಕ ಜನತೆಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ಜನತೆ ಖುಷಿಯಾಗಿರಲಿ ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು, ಇದೇ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ನಮ್ಮ ಅಣ್ಣ, ನಮ್ಮ ತಂದೆ ಸಮಾನವಾದಂಥ BJ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಡೆಪ್ಯೂಟಿ CM ಸಿಕ್ಕಿ ಈ ಜನರಿಗೆ ಇನ್ನೂ ಹೆಚ್ಚು ಇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಸರ್, GBA ಚುನಾವಣೆ ಕೂಡ ಇನ್ನೇನು ತಯಾರಾಗ್ತಿದ್ದೀರಾ ಸರ್? ಅದ್ರ ಬಗ್ಗೆ ಹೇಳೋದಾದ್ರೆ GBA ಆಲ್ರೆಡಿ ತಯಾರಾಗಿದ್ದೀರಿ. ಸರ್ಕಾರ ಯಾವಾಗ ಚುನಾವಣೆ ಮಾಡುತ್ತೋ ಅವಾಗ ನಾವು ರೆಡಿ ಇದ್ದೀರಿ. ಸದಾಕಾಲ ನಾವು ಜನತೆಗೆ ಸೇವೆ ಮಾಡುವಾಗ GBA ಎಲೆಕ್ಷನ್ ಅಂತಲ್ಲ, ನಾವು ಸದಾಕಾಲ ಸೇವೆಯಲ್ಲಿ ಇರ್ತೀರಿ. ಎಲೆಕ್ಷನ್ ಆದರೆ ಇನ್ನೂ ಹೆಚ್ಚು ನಾವು ಸೇವೆ ಮಾಡೋಕ್ಕೆ ಒಂದು ಕ್ರಮ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಅದು ನನಗಿನ್ನ ತಂದೆಯವ್ರದ್ದು ಮೇಲೆ ಪ್ರೀತಿ ಜಾಸ್ತಿ. ತಂದೆಯವರು ಸುಮಾರು 30-35 ದಿವಸದಿಂದ ಜನಸೇವೆ ಮಾಡಿಕೊಂಡು ಅವ್ರಿಗೇನೇ ಕಷ್ಟ ಸುಖ ಮನೆ ಬಾಗ್ಲಿಗೆ ಬಂದರೂ ಮಧ್ಯರಾತ್ರಿ ಅಂದ್ರೂ ಮನೆಗೆ ಹೋಗಿ ಕೆಲಸ ಮಾಡಿಕೊಡೋ ಆ ಒಂದು ಚಿರನುಡಿಯಿಂದ ಜನ ಇಲ್ಲ ನೀವೇ ಆರಿಸಿ ಬರಬೇಕು ಅಂತ ಕೇಳ್ಕೊತಾರೆ. ಅವ್ರ ಪ್ರೀತಿಗೆ, ಜನರ ಪ್ರೀತಿಗೆ ನಾನು ಯಾವತ್ತೂ ಅಭಾರಿ ಇರ್ತೀನಿ ಅಂತ ಹೇಳ್ತೀನಿ. ರಾಜು ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮುಂದಿನ ಚುನಾವಣೆಯಲ್ಲಿ ಒಳ್ಳೆ ರಾಜಕೀಯದಲ್ಲಿ ಒಳ್ಳೆ ಸ್ಥಾನದಲ್ಲಿ ಬರಲಿ ಅಂತ ನಮ್ಮ ಕಡೆ, ನಮ್ಮ ಏರಿಯಾದವ್ರ ಕಡೆಯಿಂದ ನಮ್ಮ ವಿಶಸ್. ತಂಗರಾಜ್. ಹ್ಯಾಪಿ ಬರ್ಡೇ ರಾಜು ಬಾಸ್.